ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಹಿರೇಮಠ್. ನಾನಿವತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಥವಾ ತೊಕ್ಕು ಮಾಡ್ತಾಯಿದ್ದೇನೆ. ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಬೇಕಾಗುತ್ತೆ. ಇದಕ್ಕೆ ಒಂದು ಕಟ್ಟು ಸೊಪ್ಪು ತೊಗೊಂಡಾಗ ಸ್ವಲ್ಪ ಕೂಡ ಆಗುತ್ತೆ. ಇದಕ್ಕೊಂದು ಬಾಣಲೆಗೆ ನಾನು ಮೊದಲು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಅದಕ್ಕೊಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಮತ್ತು ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಇನ್ನೆಲ್ಲ ಹಾಕಿ ಕ್ಲೀನಾಗಿ ಎಣ್ಣೆಯಲ್ಲಿ ಹುರಿದ್ಕೊಳ್ತಾ ಇದ್ದೇನೆ. ಎಣ್ಣೆಯಲ್ಲಿ ಹುರಿದ್ಕೊಂಡಾದಮೇಲೆ ಒಣಮೆಣಸಿನ್ಕಾಯಿ ಸೇರಿಸಿದ್ದೇನೆ. ಇದಕ್ಕೆ ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ. ನಾನೊಂದು 7-8 ಮೆಣಸಿನ್ಕಾಯಿ ಹಾಕಿದ್ದೇನೆ. 8 ಮೆಣಸಿನ್ಕಾಯಿ ಹಾಕಿ ಹುರಿತಾ ಇದ್ದೇನೆ. ಹುರಿದಾದ್ಮೇಲೆ ಇದಕ್ಕೆ ಹುಣಸೆ ರಸ ಹಾಕಿದ್ದೇನೆ. ಒಂದು 4-5 ಟೇಬಲ್ ಸ್ಪೂನ್ ಹುಣಸೆಯನ್ನು ನೆನೆಸಿ ಇಟ್ಕೊಂಡಿದ್ದೆ. ಅದರಿಂದ ರಸ ಮಾತ್ರ ತಗೊಂಡು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೇನೆ. ಅದೆಲ್ಲ ನೀರೆಲ್ಲ ಇಂಗ್ಕೊಳ್ಬೇಕು. ನೀರೆಲ್ಲ ಇಂಗ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲ, ಸಣ್ಣ ಅಡಿಕೆ ಬೆಟ್ಟದಷ್ಟು ಒಂದು ಬೆಲ್ಲ ಹಾಕಿ ನೀರೆಲ್ಲ ಇಂಗ್ಕೊಂಡ್ಮೇಲೆ ಕೆಳಗಿಳಿಸಿ ಆರಿದ ಮೇಲೆ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕಬೇಕಾಗತ್ತೆ. ಬಿಸಿ ಇರುವಾಗ ಹಾಕೋದು ಬೇಡ. ಇದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ. ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋದು ಬೇಳೆ ಮತ್ತು ಮೆಣಸಿನಕಾಯಿ, ಹುಣಸೆ ರಸ ಹಾಕಿ ಎಲ್ಲನೂ ಕ್ಲೀನಾಗಿ ಹುರಿದಿಟ್ಕೊಂಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ತೊಳೆದು ಒಣಗಿಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೆ. ಅಂದ್ರೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರ್ತದೆ, ಚಟ್ನಿ ಕೂಡ ಚೆನ್ನಾಗಾಗತ್ತೆ. ನೀರಾಗಿ ಚೆನ್ನಾಗಾಗಲ್ಲ. ಸೊಪ್ಪು ಹಾಕಿಬಿಟ್ಟು ಒಂದು ರೌಂಡ್ ರುಬ್ಕೋಬೇಕು. ಒಂದು ರೌಂಡ್ ರುಬ್ಕೊಂಡು ಮತ್ತು ಅದಕ್ಕೆ ಇನ್ನು ಸ್ವಲ್ಪ ನಿಮ್ಗೆ ಹುಣಸೆ ರಸ ಬೇಕಾ ಅಥವಾ ನೀರು ಬೇಕಾ ಅಂತೇಳಂದ್ರೆ ನೈಸ್ ಆಗೋಕ್ಕೆ ಸ್ವಲ್ಪ ಹುಣಸೆ ರಸ ಇದ್ದರೆ ಹಾಕಿ, ಇಲ್ಲ ಅಂದರೆ ಬರೀ ನೀರು ಹಾಕಿದರೆ ಸಾಕು. ಹಾಕಿ ಕ್ಲೀನಾಗಿ ರುಬ್ಕೊಳ್ಬೇಕು. ಇವಾಗಿದ್ದು ಹುಣಸೆ ಹಣ್ಣು ಹಾಕಿ ರುಬ್ಬಿರೋದಕ್ಕೆ ತುಂಬ ಪೇಸ್ಟಾಗಿ ಚೆನ್ನಾಗಾಗಿದೆ. ಉಪ್ಪು ಕೂಡ ನಮ್ಗೆ ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡಿರುತ್ತೆ. ಇದಕ್ಕೆ ಮತ್ತು ಇನ್ನೂ ಎಕ್ಸ್ಟ್ರಾ ಖಾರ ಬೇಕಪ್ಪ ಅಂಥೇಳಂದ್ರೆ ಹಸಿಮೆಣಸಿನ್ಕಾಯಿ ಹಾಕೋಬೋದು. ಅದನ್ನು ನಾನಿಲ್ಲಿ ಹಾಕಿಲ್ಲ. ಇಷ್ಟನ್ನೇ ಹಾಕಿ ರುಬ್ಬಿದ್ದೇನೆ. ಚೆನ್ನಾಗಿ ಆಗುತ್ತೆ ಇದು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸೈಡ್ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ. ನಾನು ಇದನ್ನು ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಬಡಿಸಿದ್ದೀನಿ. ನೀವು ಯಾವುದ್ರ ಜೊತೆ ಆದರೂ ತಿನ್ಬೋದು ಇದನ್ನು. ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ. ನೋಡಿ ಇಷ್ಟ ಆದರೆ ನೀವು ಮಾಡಿಕೊಂಡು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಚೆನ್ನಾಗಿರ್ತದೆ. ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕೂಡ ಹೇಳಿ. ನೀವು ಹೇಗೆ ಮಾಡ್ತೀರ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಧನ್ಯವಾದಗಳು. ನೋಡಿ, ಕೈ ತುತ್ತು ಕೊಡ್ತಾರಲ್ಲ, ಅನ್ನ ತುಪ್ಪ ಜೊತೆ ಸೇರಿ ಚಟ್ನಿ ಸೇರಿಸಿ ಕೈ ತಿಂದರೆ ಆಹಾ ಅಂಥೇಳಿ ತಿನ್ಬೋದು. ನೀವು ಮಾಡ್ಕೊಂಡು ತಿನ್ನಿ.